ಯೋಧ ರೈಫಲ್ ಮ್ಯಾನ್ ಸುನಿಲ್ ಕುಮಾರ್ಗೆ ಅಂತಿಮ ನಮನ. तेरी मिट्टी में मिल जावा गुल बनके मैं ಸಕಲ ಮಿಲಿಟರಿ ಗೌರವಗಳೊಂದಿಗೆ ರೈಫಲ್ ಮ್ಯಾನ್ ಅಂತ್ಯಕ್ರಿಯೆ. तेरी मिट्टी में मिल जावा गुल बनके मैं ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿಗೆ ಭಾರತ ಪ್ರತ್ಯುತ್ತರ ನೀಡಿದೆ. ಇದೀಗ ಭಾರತದ ಹೊಡೆತಕ್ಕೆ ಬೆಚ್ಚಿ ಬಿದ್ದಿರೋ ಪಾಕಿಸ್ತಾನ ಶನಿವಾರ ಕದನ ವಿರಾಮಕ್ಕೆ ಮುಂದಾಯಿತು. ಅದರಂತೆ ಇಂದು ಎರಡೂ ದೇಶಗಳ ನಡುವೆ ಮೀಟಿಂಗ್ ಕೂಡ ನಡೆದಿದೆ. ಇತ್ತ ಭಾರತ ಮತ್ತು ಪಾಕ್ ನಡುವಿನ ಯುದ್ಧದಲ್ಲಿ ದೇಶದ ಯೋಧರು ಕೂಡ ಹುತಾತ್ಮರಾಗಿದ್ದಾರೆ. ಅವರಲ್ಲಿ ರೈಫಲ್ ಮ್ಯಾನ್ ಎಂದು ಕರೆಸಿಕೊಳ್ತಿದ್ದ ಸುನಿಲ್ ಕುಮಾರ್ ಕೂಡ ಒಬ್ರು. ಸುನೀಲ್ ಅವರ ಪಾರ್ಥಿವ ಶರೀರಕ್ಕೆ ಮಿಲಿಟರಿ ಗೌರವಗಳೊಂದಿಗೆ ಇಂದು ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. तेरी मिट्टी में मिल जावा गुल बनके मैं ಇನ್ನು ಶನಿವಾರ ಬೆಳಗ್ಗೆ ಆರ್ಎಸ್ಪುರ ಸೆಕ್ಟರ್ನ ಅಬ್ದುಲ್ಲಿಯನ್ ಪೋಸ್ಟ್ನಲ್ಲಿ ಪಾಕಿಸ್ತಾನಿ ಶೆಲ್ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡು ಸುನೀಲ್ ಕುಮಾರ್ ನಂತರ ಸಾವನ್ನಪ್ಪಿದ್ರು. ಜಮ್ಮು ಜಿಲ್ಲೆಯ ಟ್ರೀವಾ ಗ್ರಾಮದ ರೈಫಲ್ ಮ್ಯಾನ್ ಸುನಿಲ್ ಕುಮಾರ್ ಅವರ ಅಂತ್ಯಕ್ರಿಯೆಯನ್ನ ಇಂದು ಸಾಂಬಾ ಜಿಲ್ಲೆಯ ಪುರಮಂಡಲ್ ಪ್ರದೇಶದಲ್ಲಿ ಮಿಲಿಟರಿ ಗೌರವಗಳೊಂದಿಗೆ ನಡೆಸಲಾಯಿತು. तेरी मिट्टी में मिल जावा गुल बनके मैं ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಜಮ್ಮು ಪೂಂಚ್ ಸಂಸದ ಜುಗಲ್ ಕಿಶೋರ್ ಶರ್ಮಾ, ಬಿಜೆಪಿ ಶಾಸಕರಾದ ಚಂದರ್ ಪ್ರಕಾಶ್ ಗಂಗ್, ಸುರ್ಜಿತ್ ಸಿಂಗ್ ಸ್ಲಾತಿಯಾ, ಡಾಕ್ಟರ್ ನರೀಂದರ್ ಸಿಂಗ್, ರಾಜೀವ್ ಭಗತ್, ಇತರ ಸ್ಥಳೀಯ ನಾಯಕರು, ಸೇನಾ ಸಿಬ್ಬಂದಿ, ಅವರ ಕುಟುಂಬ ಸದಸ್ಯರು ಮತ್ತು ಸಾವಿರಾರು ಶೋಕತಪ್ತರು ಹುತಾತ್ಮ ಸೈನಿಕರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. तेरी मिट्टी में मिल जावा गुल बनके मैं ತ್ರಿವರ್ಣ ಧ್ವಜದಿಂದ ಸುತ್ತುವರಿದ ಹುತಾತ್ಮ ಯೋಧನ ಪಾರ್ಥಿವ ಶರೀರವನ್ನ ಅವರ ಹುಟ್ಟೂರು ಅಗ್ನಿಯ ವಲಯದ ಟ್ರೇವಾ ಗ್ರಾಮಕ್ಕೆ ತರಲಾಯಿತು. ಅವರ ಪಾರ್ಥಿವ ಶರೀರವನ್ನ ಕಂಡು ಅಲ್ಲಿ ನೆರೆದಿದ್ದವರ ಕಣ್ಣುಗಳು ತೇವವಾದವು. ದುಃಖಿತ ಕುಟುಂಬದ ಸದಸ್ಯರು ಮತ್ತು ಸ್ಥಳದಲ್ಲಿ ನೆರೆದಿದ್ದ ಜನ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಸೇನೆ ಸೇರಿದ್ದ ಸುನೀಲ್ ಅತಿ ಕಡಿಮೆ ಅವಧಿಯಲ್ಲಿಯೇ ಹೆಚ್ಚು ಹೆಸರನ್ನ ಮಾಡಿದ್ರು. ಸೈನ್ಯ ಸೇರಿದ್ದ ಸುನೀಲ್ ಕುಮಾರ್ ರೈಫಲ್ ಮ್ಯಾನ್ ಅಂತಲೇ ಗುರುತಿಸಿಕೊಂಡಿದ್ರು. ಅವರ ತಂದೆ ಕೂಡ ಮಾಜಿ ಸೈನಿಕರು. ಇವರ ನಿಧನ ಸೇನೆ ಮತ್ತು ದೇಶಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ. तेरी मिट्टी में मिल जावा गुल बनके मैं